ಸರಿನಮ್ಮ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಇರೇ ರಮ್ಯಾ, ತಿಂಡಿ ಕೂಡ ಸರಿಯಾಗಿ ತಿನ್ಲಿಲ್ಲ ನೀನು. ಬಾಕ್ಸ್ ಬೇರೆ ತಗೊಂಡು ಹೋಗ್ತಿಲ್ಲ. ಬಾಕ್ಸ್ ರೆಡಿ ಮಾಡಿಟ್ಟಿದ್ದೀನಿ, ತಗೊಂಡೋಗು. ಹೋಗಮ್ಮ, ನೀ ಚಿತ್ರಾನ್ನ ಮಾಡಿದ್ಯಾ. ನಂಗೆ ಮೊದಲ ಚಿತ್ರಾನ್ನ ಅಂದ್ರೆ ಇಷ್ಟ ಇಲ್ಲ. ಅದನ್ನ ಬೇರೆ ತಗೊಂಡೋಗು ಅಂತ್ಯ. ನಮ್ಮ ಫ್ರೆಂಡ್ಸ್ ಎಲ್ಲ ಯಾವಾಗಲೂ ಚಿತ್ರಾನ್ನ ಅಂತ ಆಡ್ಕೋತಾರೆ ಗೊತ್ತಾ. ಅವ್ರು ಆಡ್ಕೊಳ್ಳಿ ಬಿಡೆ. ಏನೋ ಬೆಳಗ್ಗೆ ಸ್ವಲ್ಪ ಕೆಲಸ ಇರುತ್ತಪ್ಪ, ಅರ್ಜೆಂಟಾಗಿ ಯಾವ ತಿಂಡಿ ಆಗುತ್ತೋ ಅದನ್ನ ಮಾಡ್ತೀನಿ. ತಗೊಂಡೋಗಿ, ಏನಾಗುತ್ತೆ. ಚಿತ್ರಾನ್ನ ಬಹಳ ಒಳ್ಳೇದು. ಏನು ಒಳ್ಳೇದು ಏನಮ್ಮ, ನನಗೆ ಬೇಡಪ್ಪ. ನನ್ನನ್ನೇನು ಆ ನಿನ್ನ ಮುದ್ದಿನ ಮಗಳು ಕಾವ್ಯ ಅನ್ಕೊಂಡಿದ್ಯಾ? ನೀನು ಮಾಡಿದ್ದೆಲ್ಲ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡೋಗೋದಕ್ಕೆ. ಅವಳ ಬಗ್ಗೆ ಏನಕ್ಕೆ ಇವಾಗ ಮಾತು? ಪಾಪ ಅವಳು ಏನೇ ಮಾಡಿದ್ರು ಯಾಕಮ್ಮ ಇದನ್ನ ಮಾಡಿದೆ, ನಾನು ತಿನ್ನಲ್ಲ, ನಾನು ತಗೊಂಡೋಗಲ್ಲ ಅಂತ ಯಾವತ್ತೂ ಹೇಳಿಲ್ಲ ಗೊತ್ತಾ. ನಿನ್ ತರ ನೀನೇ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ್ಯ. ಪುಳಿಯೋಗರೆ ಮಾಡಿದ್ರು ಅದಕ್ಕೂ ಹಂಗೆ ಅಂತ್ಯ, ಚಿತ್ರಾನ್ನ ಮಾಡಿದ್ರು ಅದಕ್ಕೂ ಹಂಗೆ ಅಂತ್ಯ, ಉಪ್ಪಿಟ್ಟು ಮಾಡಿದ್ರು ಅಂತೂ ಬೇಡವೇ ಬೇಡ ಅಂತ ಅಂತ್ಯ. ಅರ್ಜೆಂಟಿಗೆ ಏನಾಗುತ್ತೋ ಅಮ್ಮ ಅಂದ್ರು ಅದನ್ನ ಮಾಡಿ ಹಾಕ್ತಾರಪ್ಪ. ಬೇಕಾದ್ರೆ ಸಂಜೆಗೆ ಬರ್ತೀಯಲ್ಲ, ನಿನ್ಗೆ ಏನು ಬೇಕು ಹೇಳು, ಟೈಮ್ ಇರುತ್ತೆ ಮಾಡ್ಕೊಡ್ತೀನಿ. ಅಮ್ಮ ನನಗಿವಾಗ ಬೇಡಮ್ಮ, ನನಗೆ ಯಾಕೋ ಚಿತ್ರಾನ್ನ ತಗೊಂಡೋಗೋ ಮೂಡಿಲ್ಲ. ಹೋಗ್ಲಿ, ಸ್ವಲ್ಪನಾದ್ರು ತಿನ್ಕೊಂಡೋಗೆ. ಬೇಡಮ್ಮ, ನಾನು ಕ್ಯಾಂಟೀನಲ್ಲಿ ತಿನ್ಕೋತೀನಿ. ಅಪ್ಪ ನನಗೆ 100 ರೂಪೀಸ್ ಕೊಟ್ಟಿದ್ದಾರೆ. ನಿಮ್ಮ ಅಪ್ಪನೇ ನೀನನ್ನು ಹಾಳು ಮಾಡ್ತಾ ಇರೋದು. ಅದೆಷ್ಟು ಸರಿ ಹೇಳ್ಬಿಟ್ಟಿದ್ದೀನ ನಿಮ್ಮ ಅಪ್ಪಂಗೆ, ದುಡ್ಡು ಕೊಟ್ಟು ಹಾಳು ಮಾಡಬೇಡಿ ಅಂತ. ನಿಮ್ಮ ಅಪ್ಪ ಅಂತ ನನ್ನ ಮಾತು ಕೇಳೋದೇ ಇಲ್ಲ. ಯಾಕಮ್ಮ ಅಪ್ಪನ ಬೈತ್ಯಾ? ಅಪ್ಪನ ಮುದ್ದಿನ ಮಗಳು ನಾನು, ಅದಕ್ಕೆ ನಮ್ಮ ಅಪ್ಪ ಕೊಡ್ತಾರಪ್ಪ. ಮುದ್ದಿನ ಮಗಳು ಅಂತ ಜಾಸ್ತಿ ಮುಚ್ಚಿ ನೀನು ಇವಾಗ ಹೇಳಿದ ಮಾತಾ ಕೇಳ್ದಂಗೆ ಆಗಿದ್ಯಾ? ನಾಳೆ ದಿನ ಮದುವೆ ಆದ್ಮೇಲೆ ಹಿಂಗೆ ಆದ್ರೆ ಕೇಳ್ತಾರೇನೆ ಅವರು? ಹೇಗೋ ಕಾವಿನ ಮನೇಲಿ ಯಾರು ಇಲ್ಲ, ಗಂಡ ನಾದ್ನಿ ಅಷ್ಟೇ. ಹೇಗೋ ಇವಾಗ ನಾದ್ನಿದ್ದು ಮದುವೆ ಆಗುತ್ತೆ. ಪಾಪ ಹುಡುಗಿನ ಅಂತದೇನಲ್ಲ ಬಿಡು. ನಮ್ಮ ಕಾವಿನ ತುಂಬಾ ಹಚ್ಕೊಂಡ್ಬಿಟ್ಟಿದೆ. ಅವರಿಬ್ರು ಒಳ್ಳೆ ಅಕ್ಕ ತಂಗಿರ್ತಾರ ಇದ್ದಾರೆ. ನಿನ್ಗೂ ಕೂಡ ಅಂತ ಮನೇನೆ ಸಿಗುತ್ತೆ ಅನ್ಕೊಂಡಿದ್ಯಾ ನೀನು? ಏನೋ ನಮ್ಮ ಕಾವಿನ ಪುಣ್ಯ, ಅಂತ ಒಳ್ಳೆ ಗಂಡ, ಅಂತ ಒಳ್ಳೆ ನಾದ್ನಿ ಸಿಕ್ಕಿರೋದು. ನಿನ್ ಕತೆ ಏನಾಗುತ್ತೋ ಇನ್ನು ನಾನು ಏನೇನೆಲ್ಲ ನೋಡ್ಬೇಕು. ಅಮ್ಮ, ನಾನು ಹೇಳಿಲ್ವಾ ನಾನು ಸದ್ಯಕ್ಕೆ ಮದ್ವೆ ಆಗಲ್ಲ, ನಾನು ಇವಾಗಲೇ ಮದ್ವೆ ಆಗಲ್ಲ ಅಷ್ಟೇ. ನನಗಿವಾಗ ಕಾಲೇಜಿಗೆ ಟೈಮ್ ಆಗ್ತಿದೆ, ನಾನೇನು ಹೊರಡ್ತೀನಪ್ಪ. ಟೈಮ್ ಆಯ್ತು, ನಿನ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅಷ್ಟೇ. ರಮ್ಯಾ, ಹೋಗೇ ಬಿಟ್ಲ ಹುಡುಗಿ. ಕಾಮಾಕ್ಷಿ, ಕಾಮಾಕ್ಷಿ. ಓ ಅಮ್ಮ, ಬಾರಮ್ಮ. ಏನಮ್ಮ ಇಷ್ಟೊತ್ತಲ್ಲಿ ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಬಾರಮ್ಮ ಕುತ್ಕೋ. ಅಯ್ಯೋ, ಏನ್ ಕುತ್ಕೊಳ್ಳೋದು ಏನೋ ಕಣೆ. ಎಲ್ಲೇ ನಿನ್ ಮಗ? ಆಕಾಶನ ಯಾವ್ದೋ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೋಗೋಣಮ್ಮ. ಬರೋದು ತಡ ಆಗ್ತದೆ ಅಂತ ಹೇಳ್ದ. ಫ್ರೆಂಡ್ ಮನೆಗೆ ಚೆನ್ನಾಗೆ ನಂಬಿಸ್ತಾವ್ ಬಿಡಿ. ನಂಬಿಸ್ತವನೆ? ಯಾಕಮ್ಮ, ಏನಾಯ್ತು? ಅಲ್ಲ ಕಣೆ ಕಾಮಾಕ್ಷಿ, ಮಗ ಎಲ್ಲೋಗ್ತಾನೆ, ಏನ್ ಮಾಡ್ತಾನೆ, ಒಂಚೂರು ಗಮನ ಕೊಡ್ಬೇಕಂತ ಗೊತ್ತಾಗಲ್ಲ ನಿನ್ಗೆ? ಯಾಕಮ್ಮ, ಬೆಳಿಗ್ಗೆಲ್ಲ ಇಲ್ಲೇ ಇದ್ದ, ಆಮೇಲೆ ಫ್ರೆಂಡ್ ಮನೆ ಹತ್ರ ಹೋಗ್ಬತ್ತೀನಮ್ಮ, ಸ್ವಲ್ಪ ತಡ ಆಗುತ್ತೆ ಅಂತ ಹೇಳ್ದ. ಸರಿನಪ್ಪ ಆಯ್ತು, ಹೋಗ್ಬಿಟ್ಟು ಬೇಗ ಬಾ ಅಂತ ಅಂದೆ. ಅವನೇ ಇವಾಗ ಮೊದಲನೇ ಸತಿ ಅಲ್ಲಮ್ಮ ಹೋಗ್ತಿರೋದು, ತುಂಬಾ ಸತಿ ಹೋಗ್ತಿರ್ತಾನೆ ಫ್ರೆಂಡ್ ಮನೆಗೆ. ಅದು ಆಗ ಮುಂಚೆಗೆ ಫ್ರೆಂಡ್ ಮನೆಗೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ನಲ್ಲ, ಫ್ರೆಂಡ್ ಮನೆಗೆ ಹೋಗ್ತಿದ್ದ. ಆದ್ರೆ ಈಗ ಅವ್ನು ಯಾವ ಫ್ರೆಂಡ್ ಮನೆಗೂ ಹೋಗಿಲ್ಲ. ಯಾವ ಫ್ರೆಂಡ್ ಮನೆಗೆ ಹೋಗಿಲ್ವಾ? ಯಾಕಮ್ಮ, ನಿಂಗೇನ್ ಗೊತ್ತು ಇದೆಲ್ಲ? ಹೆಂಗ್ ಗೊತ್ತಾ? ಕಣ್ಣಾರೆ ನೋಡಿದೀನಿ ನಾನು. ಕಣ್ಣಾರೆನಾ? ಎಲ್ಲಮ್ಮ? ಅಲ್ಲ, ಏನ್ ಹೇಳ್ತಿದ್ಯಮ್ಮ ನೀನು? ಸರಿಯಾಗಿ ಹೇಳು. ಬಾ ಕುತ್ಕೋ. ಬಾ ಕುತ್ಕೊಳಕ್ಕೆಲ್ಲ ಇವಾಗ ಟೈಮ್ ಇಲ್ಲ, ನಾನು ಅದಕ್ಕೆ ಬಂದಿಲ್ಲ ಕುತ್ಕೊಳಕ್ಕೆ, ಕುತ್ಕೊಂಡು ಮಾತಾಡಕ್ಕೆ. ಪ್ರೀತಿಯಿಂದ ಬೆಳೆಸ್ತಲ್ಲ, ಮುದ್ದು ಮಾಡಿ ಒಬ್ಬನೇ ಮಗ ಚೆನ್ನಾಗಿರ್ಬೇಕು ಅವನು ಅಂತ. ನೋಡು, ಆರೆ ನಿಂತವಳು ಸುಳ್ಳು ಹೇಳ್ಬಿಟ್ಟು ಬಂದವನಲ್ಲ, ನಿನ್ಗಾನ ನಿಜ ಹೇಳ್ಬಿಟ್ಟು ಬಂದಿರ್ತಾನೆ ಅಂತ ನಾನು ಅನ್ಕೊಂಡೆ. ಆದ್ರೆ ನಿಂತವಳು ನಿಜ ಹೇಳಿಲ್ಲ. ಅಮ್ಮ, ಏನೇನ ಮಾತಾಡ್ಬೇಡ ನೀನು. ನಮ್ಮ ಆಕಾಶ ಎಂತವನಂತ ನಂಗೆ ಗೊತ್ತಿಲ್ವಾ? ಏನ್ ಮಾಡ್ದವನಂತದ್ದು? ಅಲ್ಲ ಕಣೆ, ನಮ್ಮೂರಿಗೆ ಬಂದವನು ನಮ್ಮನೆಗೆ ಬರ್ಬೇಕು ತಾನೆ? ಏನು ಆಕಾಶ ಊರಿಗೆ ಬಂದಿದ್ನಾ? 7 ಗಂಟೆ ಕೇಳು. ನಮ್ಮ ಊರಿಗೆ ಬಂದವನು ನಮ್ಮ ಮನೆಗೆ ಬರ್ದೇನೆ ಆ ಕಾವೇರಿ ಮನೆಗೆ ಹೋಗಿ ಕಾವೇರಿನ ಕರ್ಕೊಂಡು ಊರ್ ಸುತ್ತಕ್ ಹೋಗೋನೆ. ಅಮ್ಮ, ಅವನ್ ನಿಜನಾ? ಕಾವೇರಿನ ಕರ್ಕೊಂಡು ಊರ್ ಸುತ್ತಕ್ ಹೋಗಿದ್ನ ಆಕಾಶು? ಹೂ ಬಂದಾಗ ಕೇಳಿ ನೋಡೋಣ, ಇಲ್ಲ ಅನ್ಬಿಡ್ಲಿ. ಒಂದ್ ಮಾತು, ಕಾವೇರಿನ ಕರ್ಕೊಂಡು ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರೆ ನಾವೇನ್ ಬೇಡ ಅಂತಿದ್ವ ಅವನಿಗೆ? ನೋಡು ಮದ್ವೆಗಿನ ಮುಂಚೆಗೆನೆ ನಿನ್ ಮಗನ ಬುಟ್ಟಿಗೆ ಹಾಕೊಂಡ್ಬಿಟ್ಲವಳು. ಇನ್ಮೇಲ್ ಬಿಡು, ಇನ್ಮೇಲೆ ನಿನ್ನ ಆಟ ನನ್ನ ಆಟ ಏನೂ ನಡೆಯಲ್ಲ. ಇರೋದೊಬ್ಬ ಮಗನ ಕಳ್ಕತೆ ನೋಡು. ಹೆಂಗನ ಮಕ್ಕಳವ, ನನಗೇನು? ಏನಮ್ಮ ನೀನು? ನನಗೂ ಇವಾಗ ತಾನೇ ವಿಷಯ ಗೊತ್ತಾಗ್ತಿರೋದು. ನಮ್ಮ ಆಕಾಶ ಹಿಂಗೆಲ್ಲ ಮಾಡ್ತಾನೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲಮ್ಮ. ಯಾಕೆ ಹಿಂಗೆ ಮಾಡ್ದ ಇವನು? ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳ್ದಿರೋನು, ಇವಾಗ ಸುಳ್ಳು ಹೇಳ್ತಾವನಲ್ಲ. ಕಣೆ, ಅದು ಹಂಗೇನೆ ಪಿರುತಿ ಮಾಡೋನಲ್ಲ, ಪಿರುತಿನ. ಆ ಪಿರುತಿ ಹಿಂಗೆಲ್ಲ ಆಡಿಸ್ತದೆ. ಮದುವೆ ಇನ್ನೊಂದು ವಾರ ಇಟ್ಕೊಂಡು ಇವಾಗ ಊರ್ ಸುತ್ತಕ್ ಹೋಗ್ಬೇಕಿತ್ತ? ಇನ್ನೊಂದು ವಾರ ಆದ್ಮೇಲೆ ಇಬ್ರು ಅಲ್ಲಿ ಇಲ್ಲಿ ಸುತ್ತದಿದ್ದೇ ಇರ್ತದಲ್ಲ. ಈಗ ಯಾಕೆ ಹೋಗ್ಬೇಕಿತ್ತವನು ಅಂತ? ಅಯ್ಯೋ ಇರಮ್ಮ, ಬರ್ಲಿ, ಕೇಳ್ತೀನಿ ನಾನು. ಕೇಳು. ನಾನು ನೀರ್ ತಗೋಬರೋಣ, ಮನೆ ನೀರ್ ಖಾಲಿ ಆಗಿತ್ತು ಅಂತ ನೀರ್ ತರನ ಅಂತ ಹೋಗಿದ್ದೆ. ರೋಡಾಗಿ ನೋಡ್ತೀನಿ, ಆ ಕಾವೇರಿ ನಮ್ಮ ಆಕಾಶನ ಗಟ್ಟಿಯಾಗಿ ತಪ್ಕೊಂಡು ಗಾಡಿ ಮೇಲೆ ಜುಯ್ ಅಂತ ಹೋಗ್ತಿದ್ರು. ಯಪ್ಪ, ಮದ್ವೆಗಿನ ಮುಂಚೆಗೆ ನಮ್ಮ ಹಳ್ಳಿನಾಗ ಯಾರು ಹಿಂಗ್ ಮಾಡಾರ? ಅದೇನ್ ಬುದ್ಧಿ ಕಲ್ಸಿದ್ರ ನಿಮ್ ಹುಡುಗಂಗೆ ಅಂತ ಮಕ್ಕುಕ್ಕತ ನನ್ನ. ಅಯ್ಯೋ, ಇನ್ನು ಯಾರ್ಯಾರು ನೋಡಿದ್ರು ಹಳ್ಳಿನಾಗೆ ಈ ಮೀನಾಕ್ಷಿ ಮೊಮ್ಮಗ ಅಲ್ಲಿ ತಿರುಗ್ತಾವನೆ ಕಾವೇರಿ ಕರ್ಕೊಂಡು ಮದ್ವೆಗಿನ ಮುಂಚೆಗೆ ಅಂತ ಗೊತ್ತಾದ್ರೆ ನನ್ ಮಾನ ಏನಾಗಬೇಕು, ನನ್ ಮರ್ಯಾದೆ ಏನಾಗಬೇಕು ಯೋಚನೆ ಮಾಡಿದ್ಯೇನೆ ನೀನು? ಅಯ್ಯೋ ಇರಮ್ಮ, ಒಂದೇ ಸಮಯ ನೀನು ಒಟ್ಟ ಅಂತ ಅಂದ್ರೆ ನಾನು ಏನ್ ಮಾಡ್ಲಿ? ನನಗೂ ಗೊತ್ತಾಗಿದ್ದು ಇವಾಗ್ಲೇ ತಾನೆ. ನೀನೊಳ್ಳೆ ನನಗೆ ತಲೆ ಕೆಡ್ತಾ ಇದೆ, ಯಾಕೆ ಹಿಂಗ್ ಮಾಡ್ತಾ ಇದ್ದಾನೋ ಇವನು ಇತ್ತೀಚೆಗೆ ಅಂತ. ಮದ್ವೆ ಅದನ್ನ ಹೋದ್ರೋಗ್ಲಿ, ನಾವೇನ್ ಬೇಡ ಅಂತೀವ. ಮದ್ವೆಗಿನ್ನ ಮುಂಚೆಗೆ ಹಿಂಗೆಲ್ಲ ಹೋಗೋದು ಸರಿ ಇಲ್ಲ.
ಬರ್ರಿ ತಡಿಯಮ್ಮ, ನಾನು ಕೇಳ್ತೀನಿ. ಅದೇನ್ ಕೇಳ್ತೀಯೋ ಏನೋ. ಮಾತಿಗೆ ಮುಂಚೆ ಮಗ ಕಾಡಿಗೆ ಹೋಗ್ತಾನೆ ಅಂತ ಬಿಡ್ಕೊಂಡಲ್ಲ. ಅನುಭವಿಸು. ಇನ್ನೇ ನೀನು ಒಂದ್ ವಾರದಲ್ಲಿ ಈ ಮನೆ ಸೊಸೆಯಾಗಿ ಬರ್ತಾಳೆ. ಆಗ ಗೊತ್ತಾಗ್ತದೆ ನೀನ್ ಏನ್ ಮಾಡ್ತೀಯ, ಏನ್ ಕಿಸಿತ್ಯ ಅಂತ ನಾನು ನೋಡ್ತೀನಾಗ. ಅಮ್ಮ ಹಂಗೇನು ಆಗಲ್ಲ. ನಾನು ಅವ್ನ ಮದ್ವೆ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ಗೊತ್ತೈತೆ. ಎಲ್ಲೋಗ್ತೀನಿ ಹೇಳು, ನಾನು ಇಲ್ಲೇ ಇರ್ತೀನಲ್ಲ. ಅಯ್ಯೋ ಬಿಡಮ್ಮ, ಹೋಗ್ಲಿ ಬಿಡಮ್ಮ ಅದನ್ನ. ಬಾ ಕುತ್ಕೋ, ಬಾ ಕಾಪಿ ಮಾಡ್ಕೊಡ್ತೀನಿ. ಏನ್ ಬೇಡ, ಕಾಪಿ ಗಿಪಿ ಏನ್ ಬೇಡ. ಆಕಾಶ ಬಂದ್ಮೇಲೆ ಕೇಳು, ಒಂಚೂರು ವಿಚಾರಿಸು. ನೀನು ಸರಿಯಾಗಿ ಹೇಳ್ಬೇಕು. ಯಾಕಪ್ಪ ಹಿಂಗ್ ಹೋಗಿದ್ದೆ, ನನ್ಗೊಂದ್ ಮಾತು ಹೇಳ್ದಂಗೆ ನಿಮ್ಮ ಅವ್ವನ್ಗೆ ಸಾನೆ ಬೇಜಾರಾಗೈತೆ, ನೀನ್ ಮಾಡಿ ಸರಿನಾ ಅಂತ ಕೇಳು. ಸರಿನಮ್ಮ, ಆಯ್ತು ಕೇಳ್ತೀನಿ ಬಿಡು. ಸರಿ ನಾನು ನೋಡ್ತೀನಿ. ಇರಮ್ಮ ಹೋಗುವಂತೆ. ಇಲ್ಲಪ್ಪ, ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದೆ. ಸರಿ ನಾನು ನೋಡ್ತೀನಿ. ಅಲ್ಲ, ಮದ್ವೆಗೂ ಮುಂಚೆಗೇನೆ ಈ ಕಾವೇರಿ ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟವಳಲ್ಲ. ಮದ್ವೆ ಆದ್ಮೇಲೆ ನನ್ನ ಮಾತು ಕೇಳ್ತಾನ ನನ್ನ ಮಗ. ಅಮ್ಮ, ಬಾರಪ್ಪ ಬಾ. ಫ್ರೆಂಡ್ ಮನೆಗೆ ಹೋಗಿದ್ದಲ್ಲ, ಏನ್ ಮಾಡ್ತಿದ್ದ ನಿನ್ ಫ್ರೆಂಡು? ಓ ಅದಮ್ಮ, ಮನೆಯಲ್ಲೇ ಇದ್ದೆ ಕಣಮ್ಮ. ಅದೇನಮ್ಮ, ಮದ್ವೆ ಸೆಟ್ ಆದಕ್ಕಿಂತ ಅವನನ್ನ ಮೀಟ್ ಮಾಡಿರ್ಲಿಲ್ಲ. ಅದಕ್ಕೆ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಹೋಗ್ಬಿಟ್ಟು ಬಂದೆ. ಅಂದಂಗೆ ಯಾವ ಊರಾಗಿರೋದು ನಿನ್ ಫ್ರೆಂಡು? ಅದಮ್ಮ, ಅದು ಅದೇನಮ್ಮ, ಇದೇ ನಮ್ಮೂರ್ ಪಕ್ಕದಾಗೇನೆ ಅವ್ರ ಊರಿರೋದು. ಓ ಹಂಗಾರೆ ನಿನ್ ಮದ್ವೆ ಮಾಡ್ಕೊತಿದ್ಯಲ್ಲ ಕಾವೇರಿ, ಅವ್ರ ಊರೇನೆ ನಿನ್ ಫ್ರೆಂಡು ಅನ್ನು? ಅದು ಅಮ್ಮ. ಸಾಕ್ ನಿಲ್ಸ. ನೀನ್ ಎಲ್ಲೋಗಿದ್ದೆ, ಏನ್ ಮಾಡ್ತಿದ್ದೆ? ನನ್ಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನೀನು? ಅಲ್ಲ, ನನ್ ತವಲೆ ಸುಳ್ಳು ಹೇಳಿ ಹೋಗಂತದ್ ಏನಿತ್ತ ನಿಂಗೆ? ನಿನ್ಗೇನು ಆತ ಇದ್ದಿದ್ದು ಇವಾಗ? ಇನ್ನೊಂದು ವಾರ ಆಯ್ತಪ್ಪ ಮದ್ವೆಗೆ. ಮದ್ವೆ ಆದ್ಮೇಲೆ ಅಲ್ಲಿ ಇಲ್ಲಿ ಹೋಗೋದಿದ್ದೇ ಇರ್ತಾನೆ. ಈಗ ನೀನ್ ಪುಸ್ತಕನೆ ಮನೇಲಿ ಸುಳ್ಳು ಹೇಳ್ಬಿಟ್ಟು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಕಾವೇರಿ ಕರ್ಕೊಂಡು ಊರ್ ಸುತ್ತಕ್ಕೆ ಹೋಗಿದ್ಯಲ್ಲ, ಇದು ಸರಿ ನೀನು? ಅದು ಅಮ್ಮ, ಅದು ಹಂಗಲ್ಲಮ್ಮ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಮನೇಲಿ ಸುಳ್ಳು ಹೇಳಿ ಓದೋ. ಆಗ್ಲೇ ತಿಳ್ಕೊಂಬಿಟ್ಟೆ ನಿನ್ ಬುದ್ಧಿ ಎಂತದ್ದು ಅಂತ. ಅಮ್ಮ ಹಂಗೇನಿಲ್ಲ, ಹೇಳಮ್ಮ. ಏನ್ ಹಂಗೇನಿಲ್ವಾ? ಈ ಅಮ್ಮಂಗೇನೆ ಸುಳ್ಳು ಹೇಳ್ಬಿಟ್ಟು ಹೋಗಿದ್ಯಲ್ಲ, ನಂದು ಬಿಡು. ನಮ್ಮ ಅಮ್ಮ ಊರಿಗೆ ಹೋಗಿದ್ಯಾ ಅಂದ್ರೆ ನಿಮ್ಮ ಅವ್ವ ಊರಿಗೆ. ಸೀದಾ ಮೊದಲು ನೀನ್ ಎಲ್ಲೋಗ್ಬೇಕು? ಅವ್ವನ ಮನೆ ಹತ್ರ ಹೋಗಿ ಅವ್ವನ್ ಮಾತಾಡ್ಸ್ಕೊಂಡು, ಅವ್ವ ಹಿಂಗ್ ಬಂದಿದ್ದೀನಿ, ಹಿಂಗ್ ಮಾಡ್ತಿದ್ದೀನಿ, ಹಿಂಗ್ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿ ಸಾಕಿರೋರು ಬಿಟ್ಟು ನಿನ್ನೆ ಮೊನ್ನೆ ಬಂದೋಳ್ ಮನೆಗೆ ಹೋಗಿದ್ಯಾ? ಅಮ್ಮ ಹಂಗಲ್ಲಮ್ಮ, ಅದು ಹೇಳ್ಬೋದಿತ್ತು. ನೀವೇನೋ ಬೇಜಾರು ಮಾಡ್ಕೋತೀರಾ, ಮದ್ವೆಗಿನ ಮುಂಚೆ ಹಿಂಗೆಲ್ಲ ಸುತ್ತಾಳ ಸರಿ ಇರಲ್ವೇನೋ ಅಂತ ಹೋದೆ ಅಷ್ಟೇನೆ. ಅದು ಅಲ್ಲದೆ ಕಾವೇರಿ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಿತ್ತಮ್ಮ. ಅವ್ರಿಗೆ ಮದ್ವೆ ಇಷ್ಟ ಇದೆಯೋ ಇಲ್ವೋ ಅದೊಂದು ಸ್ವಲ್ಪ ಕೇಳ್ಬೇಕಿತ್ತು. ಯಾಕಂದ್ರೆ ನಾನು ಇಷ್ಟಪಟ್ಟಿದ್ದಲ್ವಾ. ಇರ್ಲಿ ಕಣ, ಹಾಗಂತ ಎತ್ತು ತಾಯಿ ಹೇಳ್ದೆ ಹೋಗ್ತಾರ? ನನ್ಗೊಂದ್ ಮಾತು ಹೇಳ್ಬಿಟ್ಟು ಹೋಗಿದ್ದಿದ್ರೆ ಏನೋ ಬಿಡು ಹುಡುಗ ಹೋಗೋ ನೆನ್ಕತ್ತಿದ್ದೆ. ಹಂಗೂನು ನಾನು ಬೇಡ ಅಂತ ಅಂದಿದ್ರೆ ನೀನೇನು ಹೋಗ್ತಿರ್ಲಿಲ್ವಾ? ಈಗ ಬಿಡಮ್ಮ, ಹೋಗ್ಲಿ, ತಪ್ಪಾಯ್ತು ನಂದೇನೆ. ಹೇಳ್ಬಿಟ್ಟು ಹೋಗ್ಬೇಕಿತ್ತು. ಆಯ್ತು ಬಿಡು, ತಪ್ಪಾಯ್ತು. ನಂಗೇನೋಗಪ್ಪ, ನಿಮ್ಮವ್ವ ಎಷ್ಟು ಬೇಜಾರು ಮಾಡ್ಕೊಂಡವ್ರೆ ಗೊತ್ತಾ ನಿನ್ ಮೇಲೆ? ಅವನ್ ತಾನೆ, ನಾನು ಸಮಾಧಾನ ಮಾಡ್ತೀನಿ ಸುಮ್ದಿರಮ್ಮ. ನನಗೆ ಗೊತ್ತು ಹೆಂಗ್ ಮಾಡ್ಬೇಕು ಅಂತ. ಗೊತ್ತು ನಿಂಗೆ. ಹೆಂಗಾರ ಮಾಡ್ಕೊಳಪ್ಪ ನೀನು. ಅಂತೂ ನನ್ನ ಮಾತಿಗೆ ಸರಿಯಾಗಿ ಬೆಲೆ ಕೊಟ್ಟೆ ನೀನು. ಅಮ್ಮ ಹಂಗಲ್ಲಮ್ಮ, ನಿಂತ್ಕೊಳಮ್ಮ. ಈ ಅಮ್ಮ ಒಬ್ರಪ್ಪ, ಇಷ್ಟಕ್ಕೆಲ್ಲ ನಂದು ತಪ್ಪೇನೆ. ಹೇಳ್ಬಿಟ್ಟು ಹೋಗ್ಬೇಕಿತ್ತು. ಫ್ರೆಂಡ್ಸ್, ನಾವು ಮಾಡ್ತಿರೋಂಥ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನಾವು ಹಾಕ್ತಿರೋಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಬಾಯ್.